ಆಂಗ್ಲೋ ಮರಾಠ ಯುದ್ಧದಲ್ಲಿ ತಗೊಂಡಾಗ ಬೆಳಗಾವಿ, ಧಾರವಾಡ, ಬಿಜಾಪುರ, ಉತ್ತರ ಕನ್ನಡ ಈ 4 ಜಿಲ್ಲೆಗಳಿಗೆ ಸದರ್ನ್ ಮರಾಠ ಏರಿಯಾ ಅಂತಿದ್ರು. ಧಾರವಾಡದ ಅಸಿಸ್ಟೆಂಟ್ ಕಮಿಷನರ್ ಎಲಿಯಟ್ ಅನ್ನೋರು ಒಂದು ಕನ್ನಡ ಶಾಲೆ ತೆಗಿಬೇಕು ಈ ಜನರಿಗೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ನೋಡಿ ಎಷ್ಟು ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ನಿಮ್ಮ ಶ್ರಮ ಇದೆಯಲ್ಲ, ಈ ಶ್ರಮಕ್ಕೆ ಒಂದು ಇತಿಹಾಸ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಭಾಷಾವಾರು ಪ್ರಾಂತಗಳು ಆದ ಮೇಲೆ ಸಂವಿಧಾನ ರಚನೆ ಆಗಿದ್ದರೆ ಅಥವಾ ನಾವು ಒಪ್ಕೊಂಡಿದ್ರೆ ಆ ಪರಿಸ್ಥಿತಿ ಬೇರೆ ಇತ್ತು. ಸಂವಿಧಾನವನ್ನು ನಾವು ಒಪ್ಪಿಕೊಂಡು 6 ವರ್ಷಗಳ ನಂತರ ಭಾಷಾವಾರು ಪ್ರಾಂತಗಳಾಗ್ತವೆ. ಬೆಳಗಿಂದ ಎಲ್ಲರ ಮಾತನ್ನು ಭಾಳ ಆಸಕ್ತಿಯಿಂದ ಕೇಳಿದ್ದೀನಿ. ನಾನು ಕೇಳ್ತಾ ನಾನು ಯೋಚನೆ ಮಾಡಿದೆ, ಈ ಕನ್ನಡಕ್ಕೆ ಭಾಷಾ ನೀತಿಯನ್ನು ಯಾರು ಕೊಟ್ಟರು ಮೊದಲು ಅಂತ ಹೇಳಿ. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಕೊಟ್ಟರು. ಆ ಸೇತು ಹಿಮಾಚಲದಿಂದ ನಮ್ಮ ಶರಣರ ಜಿಯೋಗ್ರಫಿ ನೋಡ್ರಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೌರಾಷ್ಟ್ರ ಎಲ್ಲ ತೆಲುಗು, ತಮಿಳು ಅವರೆಲ್ಲರೂ ಬಂದು ಕನ್ನಡದಲ್ಲಿ ವಚನಗಳನ್ನು ಬರೆದ್ರು. ಇದು ಒಂದು ಬಹಳ ಅದ್ಭುತವಾದಂಥ ಒಂದು ಸಾಧನೆ ನಮ್ಮ ಬಸವಾದಿ ಶರಣರು ಮಾಡಿದ್ದು. ಕನ್ನಡದ ನೆಲದಲ್ಲಿ ಅಫ್ಘಾನಿಸ್ತಾನ ಕೂಡ ಬಂದು ಕನ್ನಡವನ್ನು ಕಲಿತು ಒಂದು ದುಡಿಯುವ ವರ್ಗದ ಸಾಹಿತ್ಯವನ್ನ ರಚನೆ ಮಾಡಿ ಇವತ್ತು ಜಗತ್ತಿನ ಮೊಟ್ಟ ಮೊದಲ ದುಡಿಯುವ ವರ್ಗದ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ವಚನ ಸಾಹಿತ್ಯ. ತದನಂತರ ಅಂದರೆ 19ನೇ ಶತಮಾನದಲ್ಲಿ 208 ವರ್ಷಗಳ ಹಿಂದೆ ಭಾಷಾ ನೀತಿ ಬಗ್ಗೆ ಮೊದಲು ಕನಸು ಕಂಡವನು ಮೇಜರ್ ಮನ್ರೋ. 1818ರಲ್ಲಿ ಆತ ಈಸ್ಟ್ ಇಂಡಿಯಾ ಕಂಪನಿಯ ಮೇಜರ್ ಜನರಲ್ ಬೆಳಗಾವಿಯನ್ನ ವಶಪಡಿಸ್ಕೊತಾನೆ. ಅದು ಪೇಶ್ವೆಯರ ಒಂದು ಕೊನೆಯ ಹೋರಾಟ ಇರ್ತದೆ. 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ತಗೊಂಡಾಗ ಬೆಳಗಾವಿ, ಧಾರವಾಡ, ಬಿಜಾಪುರ, ಉತ್ತರ ಕನ್ನಡ ಈ 4 ಜಿಲ್ಲೆಗಳಿಗೆ ಸದರ್ನ್ ಮರಾಠ ಏರಿಯಾ ಅಂತಿದ್ರು. ಯಾವುದಕ್ಕೆ ನಾವು ಮುಂದೆ ಮುಂಬೈ ಕರ್ನಾಟಕ ಅಂದೆವು. ಈ ದಕ್ಷಿಣ ಮಹಾರಾಷ್ಟ್ರ ಜಿಲ್ಲೆಗಳನ್ನು ತಗೊಂಡಾಗ ಆತ ಒಂದು ಯೋಚನೆ ಮಾಡ್ತಾನೆ, ಇಲ್ಲೆಲ್ಲ ಕನ್ನಡಿಗರಿದ್ದಾರೆ, ಆಡಳಿತ ಮರಾಠಿ ಇದೆ, ಈ ಕನ್ನಡಿಗರಿಗೆ ಇದು ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಯೋಚನೆ ಮಾಡ್ತಾನೆ. ಆತ ಇನ್ನೊಂದು ಏನು ಯೋಚನೆ ಮಾಡ್ತಾನೆ ಅಂದರೆ ಈ ಮರಾಠಿಗರ ಪ್ರಾಬಲ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಬಾಂಬೆ ಪ್ರೆಸಿಡೆನ್ಸಿಯ ಕೆಳಗೆ ಇದು ಬರೋದ್ರಿಂದ ಆತ ಈ ಯೋಚನೆ ಮಾಡ್ತಾನೆ. ಆದರೆ ಇವನ ವಿಚಾರ ಬಾಂಬೆ ಪ್ರೆಸಿಡೆನ್ಸಿಯ ಗವರ್ನರ್ಗೆ ಅರ್ಥ ಆಗಲ್ಲ, ಬಿಟ್ಬಿಡ್ತಾರೆ. ಮುಂದೆ 1830ರಲ್ಲಿ ಧಾರವಾಡದ ಅಸಿಸ್ಟೆಂಟ್ ಕಮಿಷನರ್ ಎಲಿಯಟ್ ಅನ್ನೋರು ಒಂದು ಕನ್ನಡ ಶಾಲೆ ತೆಗಿಬೇಕು ಈ ಜನರಿಗೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ನೋಡಿ ಎಷ್ಟು ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ನಿಮ್ಮ ಶ್ರಮ ಇದೆಯಲ್ಲ, ಈ ಶ್ರಮಕ್ಕೆ ಒಂದು ಇತಿಹಾಸ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಅಸಿಸ್ಟೆಂಟ್ ಕಲೆಕ್ಟರ್ ಎಲಿಯಟ್ ಬಾಂಬೆ ಪ್ರೆಸಿಡೆನ್ಸಿ ಗವರ್ನರ್ಗೆ ಒಂದು ಪತ್ರವನ್ನು ಬರೀತಾನೆ. ಈ ಜನರು ಕನ್ನಡಿಗರು, ಇವರಿಗೆ ಕನ್ನಡ ಒಂದು ಶಾಲೆ ಕೂಡ ಇಲ್ಲ ಈ 4 ಜಿಲ್ಲೆಗಳಲ್ಲಿ, ಅದಕ್ಕೆ ಒಂದು ಶಾಲೆಯನ್ನು ಇಲ್ಲಿ ಪ್ರಾರಂಭಿಸಬೇಕು ಅಂತ ಅವರು ಕೇರ್ ಮಾಡಲ್ಲ. ಆ ಎಲಿಯಟ್ ಮೊಟ್ಟ ಮೊದಲ ಶಾಲೆಯನ್ನು ಪ್ರಾರಂಭಿಸ್ತಾನೆ 1830ರಲ್ಲಿ. ಅವನು ಸ್ವಂತ ಹಣದಿಂದ ಪ್ರಾರಂಭಿಸ್ತಾನೆ. ಮುಂದೆ 1833ರಲ್ಲಿ ಆತನಿಗೆ ಟ್ರಾನ್ಸ್ಫರ್ ಆಗ್ತದೆ. ಟ್ರಾನ್ಸ್ಫರ್ ಆದಮೇಲೆ ಕಲೆಕ್ಟರ್ಗೆ ಒಪ್ಪಿಸಿ ಹೋಗ್ತಾ. ಮುಂದೆ ಕಲೆಕ್ಟರು ಅಷ್ಟೊತ್ತಿಗೆ ಬಾಂಬೆ ಪ್ರೆಸಿಡೆನ್ಸಿಗೆ ಜ್ಞಾನೋದಯ ಆಗ್ತದೆ. ಆಮೇಲೆ ಕನ್ನಡ ಶಾಲೆಗಳು ಪ್ರಾರಂಭ ಆಗ್ತವೆ. ನಮ್ಮ ಗದಗಿನಲ್ಲಿ, ಹಾವೇರಿಯಲ್ಲಿ ಮತ್ತು ಧಾರವಾಡದಲ್ಲಿ ಆಗ್ತವೆ, ರಾಣಿಬೆನ್ನೂರಲ್ಲಿ ಆಗ್ತದೆ. ಮುಂದೆ ಡೆಪ್ಯೂಟಿ ಚನ್ನಬಸಪ್ಪನವರು ಒಬ್ಬ ಎಂಜಿನಿಯರ್ ಆಗಿದ್ದವರು ಎಲ್ಲ ಬಿಟ್ಟು ಕನ್ನಡಕ್ಕೆ ನಿಲ್ತಾರೆ. ಅಂದರೆ ಎಷ್ಟೊಂದು ಜನ ತ್ಯಾಗ ಮಾಡಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕು. ಅವರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಂದ ಮೇಲೆ ಅವಾಗ ರಸೆಲ್ ಅಂತ ಶಿಕ್ಷಣ ಅಧಿಕಾರಿಗಳಿರ್ತಾರೆ. ಅವರು ಕೂಡ ಇದು ಮರಾಠಿ ಏರಿಯಾ ಅಂತ ತಿಳ್ಕೊಂಡಿರ್ತಾರೆ. ಬ್ರಿಟಿಷು ಬಂದಿರ್ತಾರೆ. ಕೊನೆಗೆ ಡೆಪ್ಯೂಟಿ ಚನ್ನಬಸಪ್ಪನವರು ಅವರಿಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ ಕನ್ನಡದ ಬೆಳವಣಿಗೆ ಶುರುವಾಗ್ತದೆ. ಈಗ ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಏನಂದರೆ ಒಂದು ವೇಳೆ ಭಾಷಾವಾರು ಪ್ರಾಂತಗಳು ಆದ ಮೇಲೆ ಸಂವಿಧಾನ ರಚನೆ ಆಗಿದ್ದರೆ ಅಥವಾ ನಾವು ಒಪ್ಕೊಂಡಿದ್ರೆ ಆ ಪರಿಸ್ಥಿತಿ ಬೇರೆ ಇತ್ತು. ಸಂವಿಧಾನವನ್ನು ನಾವು ಒಪ್ಪಿಕೊಂಡು 6 ವರ್ಷಗಳ ನಂತರ ಭಾಷಾವಾರು ಪ್ರಾಂತಗಳಾಗ್ತವೆ. ಇವತ್ತು ಭಾಳ ಚೆನ್ನಾಗಿ ನಮ್ಮ ಮಿತ್ರ ಹೇಳಿದ್ರು, 1950ರಲ್ಲಿ ನಾವು ಸ್ವೀಕಾರ ಮಾಡಿದ್ದೇವೆ, ಸಹಜವಾಗಿ ಮಾತೃಭಾಷೆಯಲ್ಲಿ ಕಲಿಸ್ಬೇಕು ಅಂತಿದೆ. ಮಾತೃಭಾಷೆ ಮತ್ತು ಪರಿಸರ ಭಾಷೆ ಇವುಗಳ ಸಂಬಂಧದ ಕುರಿತು ನಮಗೆ
1966ರವರೆಗೆ ಪ್ರಜ್ಞೆ ಬರಲಿಲ್ಲ. ಯಾವಾಗ ಈ ಕೊಠಾರಿ ಕಮಿಷನ್ ಬಂತು, ಅದರಲ್ಲಿ ಬರ್ತದೆ ಇದು ಪರಿಸರ ಭಾಷೆ, ರಾಜ್ಯ ಭಾಷೆ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಮಾತೃಭಾಷೆಗೆ ಸಮಾನಾಂತರದಲ್ಲಿ ಅವರು ರಾಜ್ಯ ಭಾಷೆಯನ್ನು ತೊಗೊಂಬರ್ತಾರೆ. ಅವಾಗ ಒಂದು ದೊಡ್ಡ ಕ್ರಾಂತಿ ಆಯಿತು ಅಂತ ಇಟ್ಕೊಳ್ಳಿ. ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನಿದೆ, ನಾವು ಸಂವಿಧಾನಕ್ಕೆ ಗೌರವ ಕೊಡದೆ ಏನೂ ಮಾಡೋ ಹಾಗಿಲ್ಲ. ಸಂವಿಧಾನನೇ ಸುಪ್ರೀಂ. ರಾಷ್ಟ್ರಪತಿ ಇರ್ಬೋದು, ಪ್ರಧಾನಿ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಪುರುಷೋತ್ತಮರೇ ಇರ್ಬೋದು, ಸಂವಿಧಾನ ಬಿಟ್ಟು ಮಾಡಲಿಕ್ಕಾಗಲ್ಲ. ಆದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಏನು ಮಾಡಬೇಕಲ್ಲಿಕ್ಕೆ ಬಹಳಷ್ಟು ಸಾಧ್ಯತೆಗಳಿದ್ದಾವೆ. ಇವತ್ತು ಪುರುಷೋತ್ತಮರು ಭಾಳ ಚೆನ್ನಾಗಿ ಹೇಳಿದ್ರು, ಈ ಲಿಪಿ ಇಲ್ಲದ ಭಾಷೆಗಳು. ಯೋಚನೆ ಮಾಡಿ, ಬಹಳ ನಾವು ನಮ್ಮ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಚಿಂತನೆ ಮಾಡಬೇಕಾಗಿದೆ. ಇವತ್ತು ಉರ್ದು ಮೀಡಿಯಂ ಬೇಕಂತಾರೆ. ಎಲ್ಲಿಯವರೆಗೆ ಬೇಕಂತಾರೆ ಗೊತ್ತಾ? SSLC ಅವರಿಗೆ. ಆಮೇಲೆ ಇಂಗ್ಲೀಷಿಗೆ ಕನ್ವರ್ಟ್ ಮಾಡ್ಕೋತಾರೆ. ಇದೇ ರೀತಿ ತೆಲುಗರು ಮಾಡ್ಕೋತಾರೆ, ತಮಿಳರು ಮಾಡ್ಕೋತಾರೆ, ಕನ್ನಡಿಗರು ಮಾಡ್ಕೋತಾರೆ. ಈ ಸತ್ಯವನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ಈ ದ್ವಿಭಾಷೆ ಅನ್ನೋದು ಬಹಳ ಸಂಕೀರ್ಣವಾದಂಥ ವಿಚಾರ ಇದೆ. ಆದರೆ ಅದನ್ನೇ ಇಟ್ಟುಕೊಂಡು ನಾವು ಸಂವಿಧಾನದ ಚೌಕಟ್ಟಿನಲ್ಲೇ ತರಲಿಕ್ಕೆ ಸಾಧ್ಯ ಇದೆ. ಈ ನೋಡಿ, ನಮ್ಮ ನೆರೆಯ ಭಾಷೆಗಳು ಮರಾಠಿ, ತಮಿಳು, ತೆಲುಗು, ಇಡೀ ರಾಷ್ಟ್ರ ಮಟ್ಟದಲ್ಲಿ ಉರ್ದು, ಹಿಂದಿ, ಇವುಗಳನ್ನು ನಾವು ಇಲ್ಲಿ ಕಲಿಸ್ತೇವೆ. ಈ ಶಾಲೆಗಳು ಇದಾವೆ. ಆದರೆ ಈ ಶಾಲೆಗಳನ್ನ ಇಟ್ಕೊಂಡು ಚೌಕಟ್ಟಿನಲ್ಲಿ ಕನ್ನಡವನ್ನು ಹೇಗೆ ಬೆಳೆಸಬೇಕು, ಇದನ್ನ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇದು ಬಹಳ ಸರಳ ಇದೆ, ಹೇಳಲಿಕ್ಕೆ ಬಹಳ ಸರಳ ಇದೆ. ಆದರೆ ಪ್ರಯತ್ನದಿಂದ ಅದನ್ನು ಯಶಸ್ಸನ್ನು ನಾವು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಈಗ ನಾನೇನು ಹೇಳ್ತೀನಿ, 5ನೇ ಇಯತ್ತಿವರೆಗೆ ಇಂಗ್ಲೀಷನ್ನು ಕಳಿಸ್ಬಾರ್ದು. 5ನೇ ಇಯತ್ತಿಗೆವರೆಗೆ ಕನ್ನಡವನ್ನು ಮತ್ತು ಅವರ ಮಾತೃಭಾಷೆಯನ್ನು, ಅವರು ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಉರ್ದು ಇರ್ಬೋದು, ಮಾತೃಭಾಷೆ ಕನ್ನಡ, ಇಷ್ಟನ್ನು ಕಲಿಸಿ. 5ನೇ ಇಯತ್ತಿಂದ 10ನೇ ಇಯತ್ತಿರವರೆಗೆ ಅವರ ಮಾತೃಭಾಷೆ ಕನ್ನಡ, ಆಮೇಲೆ ಇಂಗ್ಲೀಷ್ ಒಂದು ಭಾಷೆಯಾಗಿ ಕಲಿಸಿ. 10ನೇ ಇಯತ್ತಿನ ನಂತರ ನಮ್ಮ ದ್ವಿಭಾಷೆ ನೀತಿ ಅನ್ನೋದಲ್ಲ, ಇದನ್ನ ನಾವು ಬಿಡ್ಲಿಕ್ಕಾಗಲ್ಲ. ದ್ವಿಭಾಷೆ ನೀತಿಯನ್ನು ಬಿಡದೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ. ಹೇಗೆ ಅಂದರೆ, ಮಾಧ್ಯಮದಲ್ಲಿ ಇವತ್ತು ನಾವು ಯಾವಾಗಿದ್ದೇವೆ, 2026ರಲ್ಲಿ ಎಲ್ಲ ಜಾಗತೀಕರಣ, ಗೆಳೆಯರು ಹೇಳಿದಾಗ IT ವರ್ಲ್ಡು, ಆಮೇಲೆ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, ಆಮೇಲೆ ನಮ್ಮ ಇಡೀ ಸಮೂಹ ಮಾಧ್ಯಮಗಳು, ಆಮೇಲೆ ಸಾಮಾಜಿಕ ಜಾಲತಾಣ. ಇವತ್ತು 4 ಕೋಣೆಯಲ್ಲಿ ಅಷ್ಟೇ ಎಜುಕೇಷನ್ ಸಿಗ್ತಾ ಇಲ್ಲ, ಬಹಳಷ್ಟು ಡೈಮೆನ್ಷನ್ಸ್ ಇದ್ದಾವೆ, ಬಹಳ ಆಯಾಮಗಳಿದ್ದಾವೆ. ಈ ಸಂದರ್ಭದಲ್ಲಿ ಓಡ್ತಾ ಇರುವ, ಹೇಳಿದ್ರಲ್ಲ ಜಪಾನ್ದು, ಈ ವ್ಯವಸ್ಥೆಯಲ್ಲಿ ನಾವು ಇಂಗ್ಲೀಷನ್ನು ಬಿಟ್ಟಿರ್ಲಿಕ್ಕೆ ಆಗಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಈ ಮಾಧ್ಯಮಗಳು ಇರಲೇಬೇಕಾಗ್ತದೆ. ಇಲ್ಲಿ ನಮ್ಮ ಹೋರಾಟ ಎಲ್ಲಿದೆ ಅಂದರೆ, ಕನ್ನಡ ಮಾಧ್ಯಮದಲ್ಲಿ ನಾವು IAS ಕಲಿತಾ ಇದ್ದಾರೆ, ಮೆಡಿಕಲ್ ವರ್ಲ್ಡ್. ಕನ್ನಡ ಎಷ್ಟು ಆಶ್ಚರ್ಯ ಇದೆ ಅಂದರೆ, ಇದು ಅಡಾಪ್ಟಬಿಲಿಟಿ ಇದೆ. ಇದಕ್ಕೆ ಜಗತ್ತಿನ ಯಾವುದೇ ಭಾಷೆ ಶಬ್ದವನ್ನು ತನ್ನ ಒಂದು ಅಂಕಿತಕ್ಕೆ ತೆಗೆದುಕೊಳ್ಳುವ ಶಕ್ತಿ ಇದೆ ಇದಕ್ಕೆ. ಅದು ಇಂಗ್ಲೀಷ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಪೋರ್ಚುಗೀಸ್ ಶಬ್ದಗಳಿದ್ದಾವೆ, ರಷ್ಯನ್ ಶಬ್ದ ಇದೆ, ಸ್ಪುತ್ನಿಕ್ ಇಸ್ ಎ ರಷ್ಯನ್ ವರ್ಡ್. ಎಲ್ಲ ಭಾಷೆ ಶಬ್ದಗಳು, ಪರ್ಷಿಯನ್ನು, ಅರೇಬಿಕ್ಕು, ಉರ್ದು, ಹಿಂದಿ, ನಿಮಗೆ ಯಾವ ಭಾಷೆ ಶಬ್ದ ಹೇಳಿ ನಮ್ಮ ಕನ್ನಡದಲ್ಲಿದೆ. ಅದಕ್ಕೆ ಒಂದು ಶಕ್ತಿ ಇದೆ. ಅದು ಎಲ್ಲವನ್ನು ಕೂಡ ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ. ಇವತ್ತು ನಾವು ಎಲ್ಲ ಏನು ನಮ್ಮ ಜ್ಞಾನ ಇದೆ, ಅದು MBBS ಇರ್ಬೋದು, ಡೆಂಟಲ್ ಇರ್ಬೋದು, ಅದು ಲೀಗಲ್ ಸಿಸ್ಟಮ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಲ್ಲವನ್ನು ಕೂಡ ಕನ್ನಡದಲ್ಲಿ ಕಲಿಸೋಕ್ಕೆ ಸಾಧ್ಯ ಇದೆ. ನಮ್ಮ ಕ್ರಿಯಾಪದಗಳು ಬಹಳ ಮುಖ್ಯ. ನಾವು ಚುಚ್ಚುಮದ್ದು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಆರಕ್ಷಕ, ಇದು ಎಲ್ಲ ಹಾಳು ಮಾಡಿದ್ದಾರೆ. ನಾನು ಕೇಳಿದೆ ಕಂಠೀರವ ಅವ್ರಿಗೆ, ಅವ್ರ ಭಾಷಣ ಕೇಳಿ ರಿಪೋರ್ಟಿಂಗ್ ಹೋಗಿದ್ದೆ. ನಾನು ಕೇಳಿದೆ, ಸರ್ ಇದು ಆರಕ್ಷಕ ಎಲ್ಲಿಂದ ತಂದ್ರಿ, ಇದು ಕನ್ನಡ ಶಬ್ದ ಅಲ್ಲ, ನೀವು ಪೊಲೀಸಿಗೆ ಇದನ್ನ ಯಾಕೆ ಇಟ್ರಿ ಅಂತ ಕೇಳಿದೆ. ಅವರು ಟ್ರಾನ್ಸ್ಲೇಷನ್ ಇದರಲ್ಲಿದ್ದರು. ಇಲ್ಲ, ಇದು ಶಾಕುಂತಲದಲ್ಲಿ ಬರ್ತದೆ ಆರಕ್ಷಕ. ಶಾಕುಂತಲ ಕನ್ನಡ ಭಾಷೆನಾ ಅಂತ ಕೇಳಿದೆ. ಅಂದರೆ ಒಂದು ನಾನ್ಸೆನ್ಸ್ ಅಡ್ಮಿನಿಸ್ಟ್ರೇಟಿವ್ ಕನ್ನಡ ನಮ್ಮದಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಶಕ್ತಿನೇ ಇಲ್ಲ. ಅಂಥ ಶಕ್ತಿಹೀನ ಕನ್ನಡವನ್ನು ಸರ್ಕಾರ ತರ್ತಾ ಇದೆ. ಜನರ ಕನ್ನಡ ಇದೆಯಲ್ಲ, ಅದು ಭಾಳ ಶಕ್ತಿಯುತ ಆಗಿದೆ. ನಮ್ಮ ಎಲ್ಲ ನಮ್ಮ ಡೈಲೆಕ್ಟ್ಸ್ ಏನಿದಾವೆ, ನಮ್ಮ ಉಪಭಾಷೆಗಳೇನಿದಾವೆ, ಆ ಶಕ್ತಿಶಾಲಿಯಾಗಿದ್ದಾವೆ. ಇವುಗಳನ್ನು ನಾವು ಮಾಡ್ತಾಯಿಲ್ಲ. ಆದ್ದರಿಂದ ನಮ್ಮ ವೈದ್ಯಕೀಯ ಶಿಕ್ಷಣದಲ್ಲಿ ಕನ್ನಡ ಇರಬೇಕು, ಎಂಜಿನಿಯರಿಂಗ್ನಲ್ಲಿ ಕನ್ನಡ, ಎಲ್ಲದರಲ್ಲೂ ಕನ್ನಡ ಇರಬೇಕು. ಆವಾಗೇ ಕನ್ನಡ ಉಳಿತದೆ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.